ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಸೂಪರ್ ಜಡ್ಜಸ್ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್. ಮೊದಲಿಗೆ ಜಡ್ಜಸ್ ವೆಲ್ಕಮ್ ಟು ದ ಶೋ. ಇವತ್ತು ಶ್ರುತಿ ಮೇಡಮ್ ಅವರ ಮಗಳು ಗೌರಿ ಅವರು ಕೂಡ ಬಂದಿದ್ದಾರೆ. ಗೌರಿ ಹೇಗಿದ್ದೀರಿ? ಹೇಗಿದ್ದೀರಿ ಗೌರಿ? ಕಾಲೇಜ್ಗೆ ಹೋಗಿಲ್ವಾ ಗೌರಿ? ಬಂಕ್ ಮಾಡಿ ಬಂದಿದ್ದೀನಿ. ಅದು ವಿಚಾರ. ಎಲ್ಲಿ ನಿಮ್ ತಾಯಿ ಬಂದಿಲ್ವಾ ಇವತ್ತು? ಇಲ್ಲ, ಅವ್ರಿಗೆ ಯಾಕೋ ಈ ನಡುವೆ ಸೀರಿಯಸ್ನೆಸ್ ಇಲ್ಲ, ಶೋಗೆ ಬಂದಿಲ್ಲ. ಕರೆಕ್ಟ್. ನಿರಂಜನ್ ಸ್ಟೇಟಸ್ ಅಲ್ಲಿ ಸಿಂಗಲ್ ಅಂತ ಹಾಕಿದ್ದ, ಅದಕ್ಕೆ ಕಾಲೇಜ್ ಬಂಕ್ ಮಾಡಿ ಬಂದೆ. ಇವತ್ತು ಶ್ರುತಿ ಮೇಡಮ್ ಅವರ ಮಗಳು ಬಂದಿದ್ದಾರೆ ಅನ್ಬಿಟ್ಟು ನಾನು ನಮ್ಮ ತಾಯಿನ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲೋಡಿ, ಸಾರಿ ನಮ್ಮ ಅಜ್ಜಿನೇ ಬಂದಿದ್ದಾರೆ ನೋಡಿ ಅಲ್ಲಿ. ಅಜ್ಜಿ ಏನಪ್ಪ ಚಂದ್ರಮೌಳಿ ಏನು? ಹಲೋ, ಯಾರಿದು? ನಾನೇ ಕಣಮ್ಮ. ಈ ಶೋಕ್ ಬಂದ್ಮೇಲೆ ಯಶು ಯಾವ್ದೋ ಎತ್ತರಕ್ಕೆ ಬೆಳೆಯುತ್ತೆ ಅಂತಂದ್ರೆ ಈ ತರ ವಯಸ್ಸಲ್ಲಿ ಇಷ್ಟು ಬೇಗ ಬೆಳೆದೋಗ್ಬಿಡ್ತೀಯ ಅಂತ ನಾನು ಅನ್ಕೊಳ್ಳಿಲ್ವಲ್ಲ ಯಶು. ಇದು ಯಾವ್ದೋ ಪಾಂಡೆದೇ ಕೈವಾಡ. ಅಜ್ಜಿ ಆರಾಮ? ಆರಾಮ್ ಕಣಯ್ಯ, ನೀನ್ ಆರಾಮ? ಏನ್ ಎಂಡ್ರಿಲ್ಲ ಅಂತ ಬೋಟು ಮೆರಿತಾ ಇದೀಯಾ? ಎಂಡ್ರಿದ್ದು ಮೆರೆಯದೆ, ಎಂಡ್ರಿಲ್ಲ ಅಂದ್ರೂ ಮೆರೆಯದೆ. ಮೆರೆಯದೆ ನಮ್ ಸ್ವಭಾವ. ಹೆಂಗಂತೆ ಅಜ್ಜಿ? ಅಜ್ಜಿ ಬಾಲ ಕಟ್ ಮಾಡಕ್ಕೆ ಬಂದಿವ್ನಿ, ಸುಮ್ನೆ ಸ್ವಲ್ಪ ತೆಪ್ಪಗಿದ್ರೆ ಒಳ್ಳೇದು. ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಗಿಚ್ಚಿ ಗಿಲಿಗಿಲಿಯ ಇಂದಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಯೂಶಲಿ ಸಾಲ ಕಟ್ಟಕ್ಕಾಗದೆ ಸತ್ತವ್ರನ್ನ ನಾವು ನೋಡಿದೀವಿ, ಆದ್ರೆ ಇಲ್ಲೊಬ್ಬ ಪುಣ್ಯಾತ್ಮ ಸಾಲ ಕೊಟ್ಟವನ್ ಜೊತೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಯೋ ಡ್ರಾಮಾ ಆಡ್ತಾ ಇದ್ದಾನೆ. ಇವನ ಈ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ತಿಳ್ಕೋಬೇಕು ಅಂತಂದ್ರೆ ಈ ನಮ್ಮ ಮುಂದಿನ ಸ್ಕಿಟ್ ನೀವು ನೋಡ್ಲೇಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ಗೊಬ್ರ, ಚಿಲ್ಲರ್, ಅಯ್ಯಪ್ಪ, PK ಹಾಗೂ ಸುನಿತಾ. ಬಿಸಿ ಬಿಸಿ ಸುದ್ದಿ ಪೇಪರೇ ಸುಡ್ತಾ ಇದೆ. ದಿವ್ಯಾ ಪ್ಲೀಸ್, ದಿವ್ಯಾ ಗೊಬ್ಬರ ಲವ್ ಒಪ್ಕೋಬೇಡ ದಿವ್ಯಾ. ಪ್ಲೀಸ್ ದಿವ್ಯಾ ಒಪ್ಕೋಬೇಡ ದಿವ್ಯಾ. ಅವನು ಸಿಹಿ ಸುದ್ದಿ ಕೊಡ್ಬೇಡ, ಕೈ ಸುದ್ದಿ ಕೊಡು ದಿವ್ಯಾ. ಅಯ್ಯೋ ಮುತ್ತು ಕೊಡ್ಬೇಡ ದಿವ್ಯಾ. ದಿವ್ಯಾ ಏನೋ ಮಗ ಇಷ್ಟ ಬೇಗ ಎದ್ಬಿಟ್ಟಿದ್ಯಾ? ಕರ್ತವ್ಯ ಎಬ್ಬಿಸ್ಬಿಡ್ತಾ ಅಯ್ಯಪ್ಪ. ಶೂಟಿಂಗಾ? ಬಾತ್ರೂಮ್ಗೆ. ಒಳ್ಳೆ ಕಾಮಿಡಿ ಮಾಡ್ತೀಯ ಒಂದೊಂದ್ಸಲಿ ನೀನು. ಅಯ್ಯಪ್ಪ ಈ ಸ್ಕಿಟ್ ಅಲ್ಲಿ ನಾನು ಕಾಮಿಡಿ ಮಾಡ್ತಾ ಇಲ್ಲ ಕಣ. ಯಾಕೋ? ನೀನಿದೆಯಲ್ಲ 10:30 ಆಯ್ತು, ಇನ್ನೂ ಎದ್ದಿಲ್ವಲ್ಲ. ತಂಗಿವಾ ಎಲ್ಲೋದು? ತಂಗಿ ಅವ್ರಿಗೆ ಬಾ ತೆಗಿ ಶಿವಣ್ಣ. ಲೈ ಗಿಚ್ಚಿ ಕಿಲಿಗಿಲಿ ಮುಗಿದು 3 ತಿಂಗಳಾಯ್ತು ಶಿವಕುಮಾರ. ಶಿವ ನಂದೇ ಫೋನ್ ಕಣ, ಕಾಲ್ ಫ್ರಮ್ ಕ್ಯಾಲಿಫೋರ್ನಿಯಾ. ಅನನ್ಯ ನಂಬರಾ? ತುಂಬಾ ಮಿಸ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಶೋ ಮುಗಿದ್ಮೇಲೆ. ಅನನ್ಯ ಡಾರ್ಲಿಂಗ್, ಅನನ್ಯ ಡಾರ್ಲಿಂಗ್. ನಾ ಏನ ಚಮಕಾನವರಿಯ ಚೌರನಾ? ಶಿವ ಇದು ಅನನ್ಯ ನಂಬರ್ ಅಲ್ಲ ಕಣ, ಅನ್ನೋನ್ ನಂಬರ್.
ಮಗ ಸೂಪರ್ ಫಿಗರು. ಅಯ್ಯೋ ಮಗ ಫಿಗರ್ ಮಗ ಬೇರೆಯವ್ರ ಮನೆಗೆ ಹೋಗಿ ಮಿಸ್ ಆಗಿ ನಮ್ಮ ಮನೆಗೆ ಬಂದಿರ್ತಾಳೆ. ಅವಳ ಒಮ್ಮೆಲೆ ಎಳ್ಕೊಂಬಿಡ ಹೇಳ್ತೀನಿ, ಬೇಗ ಎಳ್ಕೊಂಬಿಡ ಹೇಳ್ತೇನೆ. ಆಗಲ್ಲ ಕಣ, ಆಗಲ್ಲ ಕಣ, ಸೂಪರ್ ಆಪರ್ ಆಗಲ್ಲ ಕಣ. ಎಪ್ಸೋ ಏನು ತಗ್ಗ? ನನ್ ಕೈಯಲ್ಲಿ ಆಗಲ್ಲ ಬಾ ನೀನು. ಮುಟ್ಬಿಟ್ಟೆ ಅಂದಂಗ್ ಮೇಡಮ್ ನೀವು ನಾನು ಇದು ಇದೆಯಲ್ಲ ಯಾರು ನಮ್ಮ ಏನು ನೀವೇನು ಹೇಳ್ಬೇಡಿ, ನೀವ್ ನನ್ಗೋಸ್ಕರ ಇರೋ ಬೆಳೆದ್ ಮರದ್ ಕೊಂಬೆ, ಬೆಳೆದ್ ಮರದ್ ಕೊಂಬೆ. ನೀವು ನನಗೋಸ್ಕರ ಇರೋದು ಬೆಳೆದ ಮರದ ಕೊಂಬೆ. ಮರದ ಕೊಂಬೆ. ಅಲ್ಲ ಕಣೋ, ಅವ್ರು ನನಗೋಸ್ಕರನೇ ಬಂದಿರೋ ಗಜನಿಂಬೆ. ನೀವು ಕೆನ್ನೆ ಮೇಲಿರೋ ಕೈ ತೆಗೀರಿಪ್ಪ, ಯಾಕೆ ನಾನು ಅದ್ರಲ್ಲಿ ಮುಖ ನೋಡ್ಕೋತಾ ಇದ್ದೀನಿ. ನಿನಗಲ್ಲ ಸುಧಾಗಲ್ಲ ಅದಾಗಿಲ್ಲ ಅದೇತಲ್ಲ. ಯಾವನ ಅವನು ಬಾತ್ರೂಮ್ ಹೋಗಿ ನೀರ್ ಹಾಕಿ ಬಂದಳು. ಅದು ಬಿಡು, ಸೂಪರ್ ನೀರ್ ಫಿಗರ್. ಹಾಕಿಲ್ಲ ಕಣಲೆ. ಶಿವ ಸಖತ್ತಾಗಿರೋ ಫಿಗರ್ ಕಣೋ. ಬೆಳಿಗ್ಗೆ ಎಣ್ಣೆ ಅಂದ್ರೆ ಓಕೆ, ಎಣ್ಣೆ ಜೊತೆಗೆ ಶಿವ ಹೆಂಗಿದೆ ಫಿಗರ್? ಅವ್ಳ ಫಿಗರ್ ಅಲ್ಲ ಕಣೋ, ನನ್ ಲವರು. ಓ ಮೈ ಡಿಯರ್ ಸನ್ಫ್ಲವರ್. ಓ ಮೈ ಡಿಯರ್ ಕಾಲಿಫ್ಲವರ್. ಮಗ ಕಾಲಿಫ್ಲವರ್ ಅಂದ್ರೆ ಏನೋ ಏನು ಇಲ್ಲ ಅಂತ ಕರೆಕ್ಟ್ ಆಗಿ ಹೇಳಿದಾಳೆ. ನೋಡು, ನಾನು ಇವತ್ತೊಂದು ಹರಕೆ ಹೊತ್ಕೊಂಡಿದ್ದೀನಿ. ಹರ್ಕೆ ಹಾ. ಏನು? ಮುಂಗಾರು ಮಳೆಯಲ್ಲಿ ಗಣೇಶ ಪೂಜಾ ಗಾಂಧಿ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನಲ್ಲ, ಹಾಗೆ ನೀನು ನನ್ನ ಎತ್ಕೊಂಡು ಹೋಗ್ತೀಯಾ ಅಂತ. ಕುಣಿತು ಕುಣಿತು ಬಾರಿ ಕುಣಿತು ಬಾರಿ ಕುಣಿವ ನಿನ್ನ ಮೇಲೆ ಮಳೆಯ ಕಾಲಿಫ್ಲವರ್, ಈ ಖುಷಿಗೆ ನಂಗೆ ಏನಾರ ಒಂದು ಗಿಫ್ಟ್ ಕೊಡ್ಬೇಕು. ನಿನ್ನ ಹತ್ರ ಮೊಬೈಲ್ ಇದೆಯಾ? ಒಂದ್ ಚಿಕ್ಕ ಕೊಡಿಸ್ಬಿಟ್ಟಿದ್ದಾಳೆ. ಕಾರ್ ಇದೆಯಾ? ಅದನ್ನು ಒಂದ್ ಚಿಕ್ಕ ಕೊಡಿಸ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ, ನಿನ್ನ ಹತ್ರ ಲಾರಿ ಇದೆಯಾ? ಲಾರಿ ಇಲ್ಲ. ಲಾರಿ ಕೊಡಿಸ್ತೀನಿ. ಕುಣಿತು ಬಾರಿ ಕುಣಿತು ಬಾರಿ. ಹಲೋ, ತುವಾರೆ ಡೋರ್ ಇಲ್ಲಿ ಅದಕ್ಕೆ ಎದಕ್ಕೆ ಹಿಡಿಸಿದ್ವಿ? ಇದೇ ಟೈಮ್ಗೆ ಈ ನನ್ ಮಗ ಕಾಲ್ ಮಾಡ್ಬೇಕಾ? ಅಯ್ಯಪ್ಪ ಹೇಳಿಲ್ವಾ ಇವನು ಮಗ ಅವನೇ ಅಂತ? ಅವ್ನ ಮಗ ಫೋನ್ ಮಾಡೋಣ ನೋಡ. ಅವಳ ಅಮ್ಮನ್ ನೋಡ್ದಾಗೆ ಗೊತ್ತಾಯ್ತು ಅವಳಿಗೆ ಮಗ ಇದ್ದಾನೆ ಅಂತ. ಮಗ ಆದ್ರೆ ನನ್ ಮಗ ಅಲ್ಲ ಕಣೋ. ಸೇಟು ಕಾಲ್ ಮಾಡ್ತವನೆ. 1 ವರ್ಷದಿಂದ 50,000 ರೂಪಾಯಿ ಇಸ್ಕೊಂಡಿದ್ದೆ ಕಣೋ. ಅದನ್ನ ಕೇಳಕ್ ಮನೆ ಹತ್ರ ಬರ್ತಿದ್ದಾನೆ. ಏನಾದ್ರು ಒಂದ್ ಐಡಿಯಾ ಕೊಡ್ರು. ಏನ್ ಮಾಡೋದೀಗ? ಏನ್ ಮಾಡೋದು? ಇಲ್ಲ ಅಂದ್ರೆ ಆ ಸೇಟು ನನ್ನ ಸಾಯಿಸ್ಬಿಡ್ತಾನೆ ಕಣೋ. ಏನಂತೆ? ಆ ಸೇಟು ನನ್ನ ಸಾಯಿಸ್ಬಿಡ್ತಾನೆ. ಸತ್ತೋಗ್ಬಿಡು. ಏನ ಮಾತಾಡ್ತೀಯ? ಯಪ್ಪ ಅಯ್ಯಪ್ಪ. ಕರೆಕ್ಟ್ ಶಿವ, ನೀನ್ ಸತ್ತೋಗಿರೋ ತರ ಯಾಕ್ಟ್ ಮಾಡು. ಅವ್ನ್ ಬಂದಾಗ ನೀನ್ ಸತ್ತೋಗಿದೆ ಅಂತ ಅವ್ನು ಕಳಿಸ್ಬಿಟ್ರೆ ಈ ಜೀವನ್ ಪರ್ಯಂತ ದುಡ್ಡು ಕೇಳಕ್ ಬರಲ್ಲ. ಓಕೆ, ಬಟ್ ಅವನು ನಂಬ್ತಾನೇನೋ ಶಿವ? ಅಯ್ಯೋ, ದೊಡ್ಡ ಪ್ಯಾಕರ್ ನನ್ ಮಗ ಕಣ ಅವನು. ಮೊನ್ನೆ ದಿವ್ಯ ವಸಂತ ಅಂತ ಹೇಳಿ ಪೀಕೆಗ್ ಮುತ್ ಕೊಟ್ಬಿಟ್ಟವನೆ. ಇಬ್ರದ್ದು ಬಾಯಿ ಹಾಕ್ಲ ಅಲ್ವಾ? ಕೊಟ್ಬಿಟ್ಟವನೆ. ಹೌದಾ? ಅಂತ ಪಕ್ಕರ್ ನನ್ನ ಮಗ ಇದ್ರೆ ನಾವು ನಂಬಿಸ್ತೇ ಬಿಡ್ತೀವ? ಮೊದ್ಲೇ ಕಿಲಾಡಿ ನನ್ ಮಗ. ಮಗ ಬಂದ್ ಕಡ್ಲೆ ಎಕ್ಸ್ಟ್ರಾ ದುಡ್ಡು ಕಿತ್ಕೊಳ್ಳೋಣ. ಬಂದಿರೋ ದುಡ್ಡಲ್ಲಿ ಎಲ್ರಿಗೂ 3 ಜನ ಶೇರ್. ಓಕೆ? ಮತ್ ನನಗ್ ಶೇರು ಕೇಳಿಸ್ಕೊಂಡೆ ಕೊಡಲ್ಲ ಅಂದ್ರೆ ಅವನಿಗೆ ಹಾಕೊಡಲ್ವಾ? ಕೆಲಸ ಮಾಡೋಣ, ಈ ಡೀಲ್ ಓಕೆ, ನಿಂಗೂ ಸೇರಿದೆ, ಬಟ್ ಆಕ್ಟ್ ಕರೆಕ್ಟ್ ಆಗಿ ಮಾಡ್ಬೇಕು. ಯಾಕೆ ಹೋದ್ರಿ ಯಜಮಾನ್ರೆ? ನೀನು ಓವರ್ ಆಕ್ಟಿಂಗ್ ಮಾಡಕ್ ಪ್ರಶಾಂತತೆ ಮಾಡ್ತಾ ಇಲ್ಲ. ನಾನು ಇಂಪಾರ್ಟೆಂಟ್ ಮರ್ತಿದ್ದೆ ಕಣ. ಏನ್ ಹೇಳ? ನೀ ಸತ್ತಿದ್ಯಾ ಕಣ? ಅಯ್ಯೋ ಸತ್ತೆ.
ಯೋ ಶಿವ ಮಕ್ಕಳಿಗೆ ಮೆಂಟರ್ ಮಾಡ್ಕೊಂಡು ಸ್ಕಿಟ್ ಹೆಂಗಾದ್ರೂ ಬಯಸ್ಕೊಳ್ದೆ ಇದ್ದವನು ಅಂದ್ರೆ ನೀನು ಒಬ್ಬನೇ ಶಿವ. ಏನಾಯ್ತು ಹೇಳೋದ್ ಮುಂದೆ ಹೇಳ್ತಾ ಇದೀವಿ, ಏನಾಯ್ತು ಅಂತ ಕೇಳ್ತಿರಲ್ಲ ಸರ್. ಲೇ ಅದ್ ನನಗ್ ಗೊತ್ತು ಕಣ, ಪೆಪ್ಪರ್ ಸಾಲ್ಟ್ ಹೆಂಗ್ ಸತ್ತ ಅಂತ ಕೇಳ್ತಾ ಇದೀನಿ ಹೇಳ್ರ. ಸರ್ 3 ಜನ ಆಟ ಆಡ್ಕೊಂಡು ಕೂತಿದ್ವಿ ಸರ್, ನೀವು ಬರ್ಬೇಕಾದ್ರೆ ಬಾಗಿಲು ಡೋರ್ ತಟ್ಟಿದ್ರಿ ಗೊತ್ತಾ ಸರ್? ಆ ಡೋರ್ ಸೌಂಡ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸತ್ತ ಸರ್. ಆಹಾ ಕಿತ್ತೋದ್ ನನ್ ಮಕ್ಳ, ಯಾರು ಡೋರ್ ಸೌಂಡ್ ನಾಕ್ ಮಾಡದ್ಕೆ ಸಾಲ್ಟ್ ಅಟ್ಯಾಕ್ ಆಗಿ ಸಾಯ್ತಾನೇನೋ. ಅಯ್ಯೋ 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 ಅಯ್ಯೋ. ಲೇ ಓವರ್ ಆಕ್ಟಿಂಗ್ ಮಾಡಬೇಡ. 2,000 ಕೊಡು, ಹೊರಟಿ ಮಾಡಲ್ಲ. ಆಮೇಲೆ ಮೈನಸ್ ಮಾಡ್ಕೋ. ಬಾತ್ರೂಮ್ ಕ್ಲೀನ್ ಮಾಡೋಕ್ ಹೌದು ಸರ್. ಅವಳು ಸ್ವಲ್ಪ ಕೆಲಸ ಸಾಯೋ ಟೈಮಲ್ಲಿ ಕೆಲಸ ಮಾಡ್ತಾಳೆ ಸರ್. ಯಾವನವನು ಬಾತ್ರೂಮ್ಗೆ ಹೋಗ್ತೀನಿ ನೀರ್ ಹಾಕ್ದೆ ಬಂದವನು ಅವ್ನ್ ಸಿಕ್ದ್ರೆ ಮುಖ ಎಲ್ಲ ಕೆಚ್ಚಾಕ್ಬಿಡ್ತೀನಿ. ಯಪ್ಪ ನಾಚಿಕೆ ಆಗಲ್ವಾ ನಿನ್ಗೆ? ನಾನಲ್ವೋ ಸರ್ ನಾನು ಸತ್ತಿದ್ದೀನಿ. ಲೇ ಎಣ ಹೋಗ್ಬಿಟ್ಟು ಪ್ಲಸ್ ಮಾಡ್ಬಿಟ್ಟು ಮಾತಾಡಲ್ರು. ಋಣ ಸರ್, ಋಣ. ಅವ್ರು ಯಾವ ಋಣನೂ ಇಟ್ಕೊಳ್ಳಲ್ಲ ಸರ್. ಸಾಯಕ್ಕಿಂತ ಮುಂಚೆ ಬಾತ್ರೂಮ್ಗೆ ಹೋಗಿತ್ತ ಸರ್, ಸತ್ ಮೇಲೆ ನೀರ್ ಹಾಕ್ಬಿಟ್ಟು ಋಣ ಮುಟ್ಟಿಸ್ತಾ ಸರ್. ಎಣ ಹೋಗಿ ಎಲ್ಲಾರು ನೀರ್ ಹಾಕತ್ತೇಂದ್ರು. ಅದೆಲ್ಲ ಹಾಳಾಗೋಗಿ ನನ್ ತುಟ್ಟು ಯಾರ ಕೊಡ್ತಾರೆ ಸರ್? ಫ್ರೆಂಡ್ ಸತ್ತವನೇ ದುಡ್ಡು ಅಂತಿದಿರಲ್ಲ ಸರ್ ಈ ಟೈಮಲ್ಲಿ. ಹಲೋ ಹಲೋ, ಹೆಣ ಸುಡೋರಾ? ಹೌದು ಸರ್ ನಿಮ್ಗೆ ಕೇಳಿಸ್ತಾ ಇದೆಯಾ? ಹಾ ಇಲ್ಲೇ ಎಲ್ಲೋ ಯಾರೋ ಮಾತಾಡ್ದಂಗ್ ಕೇಳಿಸ್ತಾ ಇದೆ. ಸ್ಪೀಕರ್ ಇಟ್ಟಿದ್ದೀನಿ ಸರ್. ಹಲೋ ಸರ್, ಎಷ್ಟು ದುಡ್ಡು ಸರ್? 20,000 ಆಗುತ್ತೆ. 20,000 ನಮ್ಮ ಹತ್ರ ಇಲ್ಲ ಸರ್. ನಮ್ ಫ್ರೆಂಡ್ ಹಣ ನಾವು ಬಕೆಟ್ ಅಲ್ಲಿ ಹಾಕಿ ಹೀಟರ್ ಹಾಕಿ ಸುಡ್ತೀವಿ ಸರ್.